ಇಂದು ಕಲಬುರಗಿ ಸೆಂಟ್ರಿಂಗ್ ಗುತ್ತಿಗೆದಾರ ಸಂಘದ ನೇತೃತ್ವದಲ್ಲಿ 77ನೇ ಗಣರಾಜ್ಯೋತ್ಸವ ಒಂದು ಸಮಾರಂಭವನ್ನು ಈ ನಮ್ಮ ಸೆಂಟ್ರಿಂಗ್ ಗುತ್ತಿಗೆದಾರ ಸಂಘದ ಅಡಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು 77ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೂಡ ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಮತ್ತು ಗುತ್ತಿಗೆದಾರರಿಗೂ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತೇನು ನಮಗೆ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಇವತ್ತು ಈ ಸಂವಿಧಾನವನ್ನು ಈ ದೇಶಕ್ಕೆ ಒಳ್ಳೆಯ ಸಂವಿಧಾನವನ್ನು ಬರೆದಿದ್ದಾರೆ. ಈ ಸಂವಿಧಾನವನ್ನು ರಕ್ಷಣೆಗಾಗಿ ಈ ದೇಶದ ಜನ ನಾವೆಲ್ಲ ಸಂಕಲ್ಪ ತೊಟ್ಟಿದ್ದೇವೆ. ಈ ಸಂವಿಧಾನದ ಅಡಿಯಲ್ಲಿ ನಮ್ಮೆಲ್ಲರಿಗೂ ಸಾಮಾಜಿಕ ನ್ಯಾಯ, ಬಡವರಿಗೆ, ದುಡಿಯೋರಿಗೆ, ಕಾರ್ಮಿಕರಿಗೆ, ಶ್ರಮಜೀವಿಗಳಿಗೆ ಸಾಮಾಜಿಕ ನ್ಯಾಯ ಸಿಗಲಿ ಅಂತೇಳಿ ನಾವು ಅಪೇಕ್ಷೆ ಪಡುತ್ತೇವೆ. ಇವತ್ತೇನು ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹಮ್ಮಿಕೊಂಡಂಥ ಒಂದು ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ನಾವು ಒಂದು ಹಕ್ಕುಗಳನ್ನು ಒತ್ತಾಯ ಮಾಡ್ತಾಯಿದ್ವಿ. ಏನಂದರೆ ನಮ್ಮ ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ ಸೆಂಟ್ರಲ್ ಯೂನಿಯನ್ ಮತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವರ ಒಂದು ಒತ್ತಾಯ ಏನಂದರೆ, ನಮ್ಮ ಕಟ್ಟಡ ಕಾರ್ಮಿಕರಿಗೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಅನ್ನೋದಂದರೆ ಈಗಾಗಲೇ 12 ರೀತಿಯ ಸೌಲಭ್ಯಗಳನ್ನು ಇಟ್ಟಿದ್ದಾರೆ. ನಮ್ಮ ವೆಲ್ಫೇರ್ ಬೋರ್ಡ್, ಕರ್ನಾಟಕ ವೆಲ್ಫೇರ್ ಬೋರ್ಡ್ನಿಂದ 12 ರೀತಿಯ ಸೌಲಭ್ಯಗಳು ಈಗಾಗಲೇ ಬರ್ತಾ ಇದೆ. ನಮ್ಮದು ಇನ್ನೊಂದು ಒತ್ತಾಯ ಏನಂದರೆ, ಈ 12 ರೀತಿಯ ಸೌಲಭ್ಯಗಳೊಂದಿಗೆ ಕಟ್ಟಡ ಕಾರ್ಮಿಕರಿಗೆ 60 ವರ್ಷ ಆದಮೇಲೆ ಅವರಿಗೇನು ಪೆನ್ಷನ್ ಇವತ್ತೇನದ 3,000 ರೂಪಾಯಿ ಇಟ್ಟಿದ್ದಾರೆ. ಆ ಪೆನ್ಷನ್ ಇವತ್ತು ಕನಿಷ್ಠ 10,000 ರೂಪಾಯಿ ಪೆನ್ಷನ್ ಕೊಡಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯ ಇದೆ. ಮತ್ತು ಕಟ್ಟಡ ಕಾರ್ಮಿಕರಿಗೆ ESI ಮತ್ತು PF ಕೂಡ ಜಾರಿಯಾಗಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ. ಮತ್ತು ಇನ್ನೊಂದು, ನಮ್ಮ ಎಲ್ಲ ಕಟ್ಟಡ ಕಾರ್ಮಿಕರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ, ಮಾಲ್ ಕಟ್ತಾರೆ, ಸಾಕಷ್ಟು ಬಿಲ್ಡಿಂಗ್ಗಳು ಕಟ್ತಾರೆ, ಕಚೇರಿಗಳನ್ನು ಕಟ್ತಾರೆ. ಆದರೆ ಮಳೆ ಬಂದರೆ ನಮ್ಮ ಕಟ್ಟಡ ಕಾರ್ಮಿಕರು ಅವರ ಮನೆ ಸೋರ್ತಾ ಇದೆ. ಅದಕ್ಕೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕನಿಷ್ಠ ಎಲ್ಲರಿಗೂ ಒಂದು ಮನೆ ಕಟ್ಟಿ ಕೊಡಬೇಕಂತಕ್ಕಂಥದ್ದು, ಮನೆ ಸೌಲಭ್ಯ, ಹೌಸಿಂಗ್ ಒಂದು ಸೌಲಭ್ಯ ಕೊಡಬೇಕು ಅಂತಕ್ಕಂಥದ್ದು ಕೂಡ ಒತ್ತಾಯ ಇದೆ. ಅದಕ್ಕಾಗಿ ಇಂಥ ಸೌಲಭ್ಯಗಳು, ಕನಿಷ್ಠ ಸೌಲಭ್ಯಗಳು, ಆರೋಗ್ಯ ಸೌಲಭ್ಯಗಳು ಮತ್ತು ಎಜುಕೇಷನ್ ಸೌಲಭ್ಯಗಳು ಇವೆಲ್ಲನೂ ಏನಂದ್ರೆ ಭಾಳ ಸುರಳಿತವಾಗಿ ಸಿಗಬೇಕು ಅಂತಕ್ಕಂಥದ್ದು ಕೂಡ ಇವತ್ತಿನ ದಿನ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಮ್ಮ ದುಡಿಯೋ ವರ್ಗಕ್ಕೆ, ಕಟ್ಟಡ ಕಾರ್ಮಿಕರಿಗೆ ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಪ್ರತಿ ವರ್ಷ ಈ ಒಂದು ಕಲಬುರಗಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹಮ್ಮಿಕೊಂಡಂಥ ಸಮಾರಂಭದಲ್ಲಿ ನಮ್ಮೆಲ್ಲ ಶ್ರೀ ಸಿಮೆಂಟ್ಸ್ ಕಂಪ್ನಿಯವರು ಕೂಡ ಬಂದಿದ್ದಾರೆ, ಮತ್ತು ಕಾಂಟ್ರಾಕ್ಟರ್ ಕೂಡ ಬಂದಿದ್ದಾರೆ, ಗುತ್ತಿಗೆದಾರರು ಕೂಡ ಬಂದಿದ್ದಾರೆ, ಟೈಲ್ಸ್ ಹಾಕೋರು, ಸೆಂಟ್ರಿಂಗ್ ಯೂನಿಯನ್ದವರು, ಪ್ಲಂಬರು ಎಲ್ಲರೂ ಈ ಒಂದು ಇದರಲ್ಲಿ ಭಾಗವಹಿಸಿದ್ದಾರೆ. ಮತ್ತೊಮ್ಮೆ ನಮ್ಮ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ನಾಂದಿಯಾಗಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಮತ್ತೊಮ್ಮೆ ಶುಭಾಶಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಶಂಕರ್ ಕಟ್ಟಿ ಸಂಗಾವಿ, ಮಾಜಿ ಮಂಡಳಿ ಸದಸ್ಯರು.